ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಈ ಒಂದು ವಿಡಿಯೋದಿಂದ ಸ್ಟಾರ್ಟ್ ಆಗ್ತವೆ ಟಾಪ್ 200 ಕ್ವಶನ್ಸ್ ಇಂಗ್ಲಿಷ್ ಗ್ರಾಮರ್ ನಲ್ಲಿ. ಯಾವ ರೀತಿ ಎಕ್ಸಾಮ್ ಕ್ವಶನ್ ಕೇಳಕತ್ತಾನ 200 ಟಾಪ್ ಕ್ವಶನ್ಸ್ ಗಳನ್ನ ತಗೊಂಡ್ಬರ್ತೀನಿ ರೀ. ಅದೇ ರೀತಿಯಾಗಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಅದೇ ರೀತಿಯಾಗಿ ಯಾರು ವಿಡಿಯೋಸ್ಗಳನ್ನ ನೋಡಿಲ್ಲ ನಮ್ಮ ವಿಡಿಯೋಸ್ಗಳು SSC GD MTS CHS BSF CRPF ಯಾರು KPSC ಓದತ್ತೀರಿ KE ಎಕ್ಸಾಮ್ಗಳಿಗೆ ಯಾರು ಓದಾಕತ್ತೀರಿ ಎಲ್ಲರಿಗೂ ಕ್ವಶನ್ಸ್ಗಳು ರಿಲೇಟ್ ಆಗ್ತಾವ. ಹೌದಾ? ವಿಡಿಯೋನ ಕೊನೆವರೆಗೂ ನೋಡ್ರಿ. ಏನೋ ಒಂದು ಸರ್ಪ್ರೈಸ್ ಕಾದಿರ್ತದ, ಏನೋ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಕಾದಿರ್ತಾವ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಟಾಪ್ 200 ಕ್ವಶನ್ ಪಾರ್ಟ್ 1ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನೆಕ್ಸ್ಟ್ ನೋಡಿ, ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಎಕ್ಸಾಮ್ಗೆ ಬರ್ತಾವ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಹೌದಾ? ನಾವು ಕಾನ್ಸೆಪ್ಟ್ಗಳ ಜೊತೆಗೆ ಹೋಗೋಣ, ಕಾನ್ಸೆಪ್ಟ್ ಜೊತೆಗೆ ಸಾಗೋಣ. ಹೌದಾ? ಸಂಗೀತ ಬರೀ ಕ್ವಶನ್ ನೋಡ್ರಿ. ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಮಾಡಿ ಹೇಳಿ. ಯಾವ ಕ್ವಶನ್ಗೆ ರಿಲೇಟ್ ಆಗಿರ್ತಕ್ಕಂಥದ್ದು ಇದು? ಒಂದು ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟು. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂದಾಗ ಅಂದ್ರೆ ಏನು? ಆಕ್ಟಿವ್ ಅಂದ್ರೆ ಏನ್ರಿ? ಆಕ್ಟಿವ್ ಅಂದ್ರೆ ಕರ್ತರಿ ಪ್ರಯೋಗ, ಪ್ಯಾಸಿವ್ ಅಂದ್ರೆ ಕರ್ಮಣಿ ಪ್ರಯೋಗ. ನೆನಪಿರಬೇಕು. ಹೌದಾ? ನಾನು ಸೇಬು ಹಣ್ಣನ್ನು ತಿಂದೆ, ಸೇಬು ಹಣ್ಣು ನನ್ನಿಂದ ತಿನ್ನಲ್ಪಟ್ಟಿತು. ಈ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಆಗ್ತಕ್ಕಂಥದ್ದು ಎಲ್ಲಿ? ಎಸ್, ಇಲ್ಲಿ ನೋಡ್ರಿ. ಹೌದಾ? ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ತಗೊಂಡ್ ಏನ್ ಮಾಡೋಣ, ಮುಂದೆ ಹೋಗೋಣ ಅಂತ ಹೇಳ್ತಾ, ಅದೇ ರೀತಿಯಾಗಿ ನೋಡ್ರಿ ಈ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ರಿ. ಸಮ್ವನ್ ಪೇಡ್ ದ ವರ್ಕರ್ಸ್ 200 rupees. ಸಂಬಡಿ, ಸಾರಿ ನಾಟ್ ಸಮ್ವನ್, ಸಂಬಡಿ. ಎಸ್, ಈ ಇಂಥವು ಬಂದಾಗ ಸರ್, ಇಂಥವು ಬಂದಾಗ ನಮಗೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾವ. ಏನ್ ಮಾಡ್ಬೇಕು? ಎಲ್ಲಾ ಕ್ವಶನ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಹೋಗಿ ಚೆಕ್ ಮಾಡ್ಕೊಡ್ರಿ. ನೀವೆಲ್ಲೇ ಚೆಕ್ ಮಾಡ್ಕೊಂಡಾಗ ಒಂದು ಸ್ಟೆನೋ, MTS CHSL CGL MTS GD ಪ್ರತಿಯೊಂದು ಎಕ್ಸಾಮು ಅಲ್ಲೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀವಿ. ಯಾವುದು ಹೊರಗಿನ ಸ್ವಂತ ಕ್ವಶನ್ಸ್ ಇರೋದಿಲ್ಲ, ಮರ್ತು ಬಿಟ್ರಿ. ಹೌದಾ ಸರ್? ಮತ್ತೆ ಇಂಥವು ಬಂದಾಗ ನಮ್ಗೆ ಬಹಳ ಟಫ್ ಅನಿಸ್ತೈತಿ. ಏನ್ ಮಾಡ್ಬೇಕು ನೋಡ್ರಿ. ಮೊದಲಿಗೆ ಏನ್ ಮಾಡ್ರಂದ್ರ ಇರ್ತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ರಿ. ಹೆಲ್ಪಿಂಗ್ ವರ್ಬ್ ನೋಡ್ರಿ, ಯಾವ್ದೈತ್ರಿ ಹೆಲ್ಪಿಂಗ್ ವರ್ಬ್? ಇಲ್ಲಿ ನೋಡಿದಾಗ ಯಾವ್ದೈತೆ ಅಂದ್ರೆ ಹೆಲ್ಪಿಂಗ್ ವರ್ಬ್ ಈ ಪೇಡ್ ಅಂತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್. ಓಕೆ, ಈ ಪೇಡ್ ಅಂತಕ್ಕಂಥದ್ದು ವರ್ಬ್ ಐತಿ. ಸಾರಿ, ಪೇಡ್ ಅಂತಕ್ಕಂಥದ್ದು ಏನಿದ್ರಿ? ವರ್ಬ್ ಐತಿ. ಸರ್ ಇದ್ರೊಳಗೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ಇಲ್ಲಿ ಬಂದ್ರೆ ಜಡ ಆಕೈತಿ ಸರ್ ನಮಗ. ಹೌದಾ? ಏನು ಜಡ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರ ನಾ ಅದೀನಿ, ನಾ ನಿಮಗೆ ಹೇಳ್ಕೊಡ್ತೀನಿ. ಹೌದಾ ಸರ್? ಮತ್ತೆ ಇಲ್ಲಿ ಸಮ್ ಬಡಿ ಅಂತಕ್ಕಂಥದ್ದು ಬಂದೈತಿ. ಯಾರು ಯಾವ ಸಬ್ಜೆಕ್ಟ್ ಅನ್ನೋದು ಗೊತ್ತಿಲ್ಲ. ಸರ್, ಈ ಸಮ್ ಬಡಿ ಅಂತಕ್ಕಂಥದ್ದನ್ನ ನಾವ್ ಹೆಂಗ್ ಮಾಡ್ಬೇಕು? ಅದನ್ನ ಬಿಟ್ಬಿಡಲ್ಲ, ಇದನ್ನ ಬಿಡ್ರಿ. ಪೇಡ್ ದ ವರ್ಕರ್ಸ್ 200 rupees ಐತಿ. ಹತ್ತರ ಮೇಲೆ ಆಪ್ಷನ್ ಮೇಲೆ ಗ್ಯಾಸ್ ಮಾಡೋದು ಕಲಿಸ್ತೀನಿ ನಿಮ್ಗೆ. ಗ್ಯಾಸ್ ಅಲ್ಲ, 100% ಕ್ವಶನ್ ರೈಟ್ ಆಗ್ಬೇಕು. ಹೌದಾ? ಎಸ್, ನಮ್ದು ಏನಿರ್ತದೆ ಅಂದ್ರ ಇಲ್ಲಿ ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವ್ದು? ಸಂಬಡಿ ಇಸ್ ಅ ಸಬ್ಜೆಕ್ಟ್, ದ ವರ್ಕರ್ಸ್ ಇಸ್ ದ ಆಬ್ಜೆಕ್ಟ್. ದ ವರ್ಕರ್ಸ್ ಅನ್ನೋದೇನು ಆಬ್ಜೆಕ್ಟ್. ಇದು ಆಬ್ಜೆಕ್ಟ್ ಐತಲ್ರಿ. ಹಂಗಿತ್ತಂದ್ರ ನಾವ್ ಇದನ್ನ ಎದ್ರಾಗ ಮಾಡ್ಬೇಕೀಗ? ಪ್ಯಾಸಿವ್ ವೈಸ್ ಒಳಗೆ ಮಾಡ್ಬೇಕು. ಪ್ಯಾಸಿವ್ ವೈಸ್ ಒಳಗೆ ಮಾಡ್ಬೇಕಂದ್ರ ಇಲ್ಲಿ V2 ಐತಿ. ಪೇಡ್ ಅನ್ನೋದೇನ್ರಿ? ಪೇ ಅಂತಿತ್ತಂದ್ರ V1, ಪೇಡ್ ಅಂದ್ರ V2, ಹೆಲ್ಪಿಂಗ್ ವರ್ಬ್ ಜೊತೆಗೆ ಪೇಡ್ ಇತ್ತಂದ್ರ V3. ನೋಡ್ರಿ ಎಷ್ಟು ಈಸಿ ಇರ್ತೈತಿ. ಹೌದಾ ಸರ್? ಇಲ್ಲಿ ಪೇಡ್ ಐತಿ, ನಾವ್ ಏನ್ ಮಾಡ್ಬೇಕು? ಸರ್ ಏನು ಮಾಡ್ಬೇಡ್ರಿ. ಇಲ್ಲಿ ಏನ್ ಮಾಡ್ರಿ? ಆಪ್ಷನ್ಸ್ ಒಳಗ ವಾಸ್ ವರ್ ಎರಡ್ ಅದಾವ, ಎಲ್ಲೂ ಹುಡುಕ್ಯಾಡ್ಬಿಡ್ರಿ. ಹೌದಾ? ಈ ದ ವರ್ಕರ್ಸ್ ಅನ್ನೋದು ಪ್ಲೂರಲ್ ಐತೆ ಅಂದ್ಮೇಲೆ ವಾಸ್ ಅಂತ ಇರಕ್ ಸಾಧ್ಯ ಇಲ್ಲ, ತೆಗೆದು ಹೋಗ್ದ್ ಬಿಡ್ರಿ. ಅದ್ರ ಬದ್ಲಿ ಯಾವ್ದು ಇರ್ಬೇಕು? ವರ್ ಇರ್ಬೇಕು. ಎಲ್ಲಿ ಐತಿ ನೋಡ್ರಿ, ಅದ ಆನ್ಸರ್. ಇಲ್ಲಿ ಈಸ್ ಐತಿ, ತೆಗೆದೋಗಿರಿ. ಹ್ಯಾಸ್ ಐತಿ ಬಿನ, ತೆಗೆದೋಗಿರಿ. ವರ್ ಐತಿ, ವರ್ ಐತಿ. ಸರ್ ಎರಡ್ ಕಡೆ ಬಂದ್ವಲ್ರಿ, ಏನ್ ಮಾಡ್ಬೇಕು? ಪಟ್ಟ ತಲೆ ಕರ್ಸ್ಕೊಳಕ್ಬಿಡ್ರಿ. ಎರಡ್ ಕಡೆ ಬರ್ಲೇವ್. ಯಾಸ್ ಬೀಯಿಂಗ್ ಎಲ್ಲಿ ಬಳಸ್ಬೇಕಂತ ಹೇಳಿ ನಿಮ್ಗೆ. ಈ ಬೀಯಿಂಗ್ ಎಲ್ಲಿ ಬಳಸ್ಬೇಕು? ಯಾವಾಗ ಆಕ್ಟಿವ್ ವಾಯ್ಸ್ ಒಳಗೆ ING ಬರ್ತೈತಿ ಅಲ್ಲಿ ಬೀಯಿಂಗ್ ಬಳಸ್ಬೇಕು. ಇಲ್ಲಿ ING ಕಾಣಕತ್ತೈತಿಲ್ಲ, ತೆಗೆದೋಗಿರಿ. ಇದ ಆನ್ಸರ್ ನೋಡ್ರಿ. ಫಸ್ಟ್ ಒನ್ ಇಸ್ ದ ಆನ್ಸರ್. ನೋಡ್ರಿ, ದ ವರ್ಕರ್ಸ್ ವರ್ ಪೇಡ್ 200 rupees. ಇದ ಆನ್ಸರ್ ನಮ್ದು. ಹೌದಾ? ನೋಡ್ರಿ, ಯಾವಾಗ ನಿಮ್ಗೆ ನಮ್ಮ ಹೋಕಾಸ್ ಟೆನ್ಸ್ ವಿಡಿಯೋ ನೋಡ್ರಿ, ಆಮೇಲೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ವಿಡಿಯೋ ನೋಡ್ರಿ, ಆಮೇಲೆ ಇಂಥ ವಿಡಿಯೋಸ್ಗಳು ನೋಡಕ್ ಸ್ಟಾರ್ಟ್ ಮಾಡ್ರಿ. ಎಲ್ಲಾ ಕ್ವಶನ್ ಪೇಪರ್ ಒಳಗೂ ಕ್ವಶನ್ಸ್ಗಳು ಹೆಂಗ್ ಬಂದಾವ, ಏನೇನ್ ಬಂದಾವ ಎಲ್ಲ ರಿಪೀಟೆಡ್ ತಗೊಂಡೇವು ಹೊರತು ಯಾವ ಸ್ವಂತ ಕ್ವಶನ್ಸ್ಗಳನ್ನ ತಗೊಂಡು. ಹೌದಾ? ರಿಪೀಟೆಡ್ ಕ್ವಶನ್ಸ್ ತಗೊಂಡ್ ಮಾಡ್ಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂದ್ರ ನಿಮಗ ಬಹಳಷ್ಟು ಹೆಲ್ಪ್ ಆಗ್ಬೇಕು ಅನ್ನೋದೇ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಹೌದಾ? ಹೆಲ್ಪ್ ಆಗ್ಬೇಕ್ರಿ ಜನಕ್ಕೆ. ಓದವ್ರಿಗೆ ಎಂತ ಕ್ವಶನ್ ಎಕ್ಸಾಮ್ ಒಳಗೆ ಬಂದಾವ ಅಂದ್ರ ನಾವೇನ್ ಮಾಡ್ಬೇಕಂತಕ್ಕಂಥ ಐಡಿಯಾ ಬರ್ತದೆ. ಓಕೆ, ಹಂಗಿದ್ರೆ ಆನ್ಸರ್ ಯಾವ್ದಾಯ್ತು? ಒಂದೇದು ಏನಾಯ್ತು ನಮ್ದ ಆನ್ಸರ್ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್.
ಓಕೆ, 200ಕ್ಕೆ ಸೆಕೆಂಡ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಓಕೆ, ಇಲ್ಲಿಂದ ಈ ಒಂದು 200 ಕ್ವಶನ್ ಸ್ವಲ್ಪ ಏನಾಗ್ತೈತಿ, ಸ್ವಲ್ಪ ಬಹಳಷ್ಟು ಡೀಪ್ ಆಗಿ ಹೋಗೋಣ. ಆಂಟೋನಿಮ್ ಅಂದ್ರೆ ಏನ್ರಿ? ಅಪೋಸಿಟ್ ವರ್ಡ್. ಹೌದಾ? ಅಪೋಸಿಟ್ ವರ್ಡ್ ಯಾವ ವರ್ಡ್ ಕೊಟ್ಟಾರ? ಮ್ಯೂಟ್ಲಿ ಅಂತ ಕೊಟ್ಟಾರ. ವಾಟ್ ಈಸ್ ಮ್ಯೂಟ್ಲಿ? ಮ್ಯೂಟ್ ಅಂದ್ರೆ ಏನು? ಮ್ಯೂಟ್ ಅಂದ್ರ ನಾಯ್ಸ್ಲೆಸ್, ಶಬ್ದ ಇಲ್ಲದೆ ಇರ್ತಕ್ಕಂಥದಕ್ಕ ಮ್ಯೂಟ್ಲಿ ಅಂತ ಹೇಳ್ತೀವಿ. ಹೌದಾ? ಹಂಗಿದ್ರ ಹತ್ರ ಅಪೋಸಿಟ್ ವರ್ಡ್ ಏನಾಗಿರ್ತೈತ್ರಿ? ಲೌಡ್ಲಿ. ಓಕೆ, ಶಬ್ದ ಅಥವಾ ನಾಯ್ಸಿ. ಓಕೆ, ಈ ರೀತಿಯಾಗಿರ್ತಕ್ಕಂಥವು ಆಗ್ತಾವ. ಈ ಸೈಲೆಂಟ್ಲಿ ಏನಾಕೈತೆ ಅದಕ್ಕೆ ಸಿನೋನಿಮ್ ಆಕೈತಿ, ಇದು ಬರಂಗಿಲ್ಲ. ಫೋರ್ಸ್ಫುಲಿ ನೋ. ಪ್ರಾಂಪ್ಟ್ಲಿ ಇಲ್ಲ. ಪ್ರಾಂಪ್ಟ್ಲಿ ಅಂದ್ರೆ ಏನ್ರಿ? ಬಹಳಷ್ಟು ಪ್ರಾಂಪ್ಟ್ ಆಗಿರೋದು, ನಿಯತ್ತಾಗಿರೋದು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾವ. ಮತ್ತು ಲಾಸ್ಟ್ ಟೈಮ್ ಏನು ಕೇಳಿದ್ರೆ ಬಾಯ್ಸ್ಟರಸ್ ಅಂತ. ಓಕೆ, ಆಮೇಲೆ ಏನು ಕೇಳಿದ? ಬಾರ್ಬರಸ್ ಅಂತಕ್ಕಂಥ. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ಕೊಂತಿರ್ತಾರೆ. ಲಾಸ್ಟ್ ಟೈಮ್ ಒಮ್ಮೆ ಕೇಳಿದ್ರೆ ಅಂದ್ರೆ ಸ್ಪ್ಲೆಂಡರ್ ಅಂತಕ್ಕಂಥ. ವಾಟ್ ಈಸ್ ಮೀಟ್ ಬೈ ಸ್ಪ್ಲೆಂಡರ್? ವಾಟ್ ಈಸ್ ಮೀಟ್ ಬೈ ಲಾಸ್ಟ್ ಒಂದು ಮನ್ನೊಂದು ಕ್ಲಾಸ್ ಒಳಗೆ ನಿಮ್ಗೆ ಹೇಳಿದೆ ಇನ್ಸಿಪಿಡ್ ಅಂತಕ್ಕಂಥ. ಇನ್ಸಿಪಿಡ್. ಓಕೆ, ಇನ್ನೊಂದು ಕೇಳಿದ ಇಂಟ್ರೋವರ್ಟ್ ಅಂತಕ್ಕಂಥದ್ದು. ಮತ್ತೇನು ಕೇಳಿದ? ಎಕ್ಸ್ಟ್ರೋವರ್ಟ್ ಅಂತಕ್ಕಂಥವು ಕೇಳ್ತಾನೆ. ಇವುಗಳಿಗೆಲ್ಲ ಏನು ಮಾಡ್ರಿ, ನಿಮಗೆ ಆನ್ಸರ್ಸ್ಗಳು ಗೊತ್ತಿದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ಕೇಳ್ಕೊತೀನಿ. ಓಕೆ, ನಿಮ್ಗೆ ಯಾವ ಆನ್ಸರ್ ಗೊತ್ತದ ಕಮೆಂಟ್ ಸೆಕ್ಷನ್ ಒಳಗೆ ಹೋಗ್ರಿ, ಕಮೆಂಟ್ ಮಾಡಿ. ಡನ್. ಹೌದಾ? 2ನೇ ಕ್ವಶನ್ ಆನ್ಸರ್ ಏನಾಯ್ತು? ಲೌಡ್ಲಿ. ನೆಕ್ಸ್ಟ್ 3ನೇ ಕ್ವಶನ್. 200ಕ್ಕೆ 3ನೇ ಕ್ವಶನ್ ಯಾವ್ದೈತಿ ನೋಡಿ. ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್. ನೋಡ್ರಿ, ಇಲ್ಲಿ ಪ್ಯಾಸಿವ್ ಕೊಟ್ಟು ಆಕ್ಟಿವ್ ಕೇಳ್ಯಾನ. ಬಹಳಷ್ಟು ಜನ ಕೇಳ್ತಾ ಇದ್ರಿ ಇಂಥ ಕ್ವಶನ್ ಬಂದಾಗ ಏನ್ ಮಾಡಬೇಕು. ಹೌದಾ? ನೋಡ್ರಿ, ನೀವು ಕೇಳಿರಿ, ಕ್ವಶನ್ ಬಂದೈತಿ. ಎಸ್. ಮತ್ತೆ ಯಾವ ರೀತಿ ಏನ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಲ್ಲಿರ್ತಕ್ಕಂಥ ಕ್ವಶನ್ ಅನ್ನ ಒಮ್ಮೆ ಓದೋಣಂತ. ಹೌದಾ? ಒಮ್ಮೆ ಕ್ವಶನ್ ಅನ್ನ ಓದಿ ಬಿಡೋಣ. ವೆನ್ ಈಸ್ ದಿಸ್ ಕಾರ್ ಡ್ರೈವನ್ ಬೈ ಯು? ಓಕೆ, ಇಲ್ಲಿರ್ತಕ್ಕಂಥದ್ದು ಫಸ್ಟ್ ಏನ್ ನೋಡಂತ ಹೇಳಿ ನಿಮಗೆ ಹೆಲ್ಪಿಂಗ್ ವರ್ಬ್ ನೋಡ್ಕೊಂಡ್ಬಿಡ್ರಿ. ಏನೈತಿ? ಈಸ್ ಐತಿ. ಹೌದಾ? ಆಮೇಲೆ ಏನೈತಿ? V3 ಏನೈತಿ? ಡ್ರೈವನ್ ಐತಿ. ಓಕೆ, ಆಮೇಲೆ ಏನೈತ್ರಿ? ಲಾಸ್ಟ್ ಯು ಐತಿ. ನಾವು 3 ಮೇನ್ ಬೇಕು. ಒಂದು ಸಬ್ಜೆಕ್ಟ್ ಬೇಕು, ಒಂದು ವರ್ಬ್ V3 ಐತಿಲು ಬೇಕು, ಒಂದೇನ್ ಬೇಕ್ರಿ? ಹೆಲ್ಪಿಂಗ್ ವರ್ಬ್ ಬೇಕು. ಇಷ್ಟು ಬಂತಂದ್ರೆ ನೀವು ಆನ್ಸರ್ ಮಾಡ್ಬೋದು. ಈಗ ಇಷ್ಟು ಎಲ್ಲಾ ಎತ್ರೊಳಗೆ ಅದಾವ ಅಂದ್ರೆ ಪ್ಯಾಸಿವ್ ವೈಸ್ ಒಳಗದಾವ. ಅಂದ್ರೆ ಇತರ ಆಕ್ಟಿವ್ ವೈಸ್ ಅನ್ನ ಕೇಳ್ಯಾರ, ಏನ್ ಮಾಡ್ತೀರಿ? ಬಹಳಷ್ಟು ಈಸಿ, ಬಹಳಷ್ಟು ಟ್ರಿಕಿ ಆಗಿರ್ತಕ್ಕಂಥ ಕ್ವಶನ್. ಕಣ್ಣು ಮುಚ್ಚಿ ಆನ್ಸರ್ ಮಾಡ್ಬೋದು. ಓಕೆ, ಕಣ್ಣು ಮುಚ್ಚಿ ಆನ್ಸರ್ ಮಾಡ್ಬೋದು. ವೆನ್ ಇದ್ದಾಗ ವೆನ್ ಬಳಸ್ತೀರಿ ಎಲ್ಲ ಕಡೆ. ಡನ್. ಡನ್. ನೆಕ್ಸ್ಟ್ ನೋಡ್ರಿ, ಈಸ್ ಅಂತಕ್ಕಂಥದ್ದು ಕೇಳ. ಹೌದಾ? ಯಾವ ಟೆನ್ಸ್ ಆಗ್ತದ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದು ಪ್ಯಾಸಿವ್ ವೈಸ್ ಒಳಗೈತಿ. ಹಂಗಿದ್ರೆ ಆಕ್ಟಿವ್ ವೈಸ್ ಬರ್ಬೇಕಂದ್ರೆ ಒಂದು ಸ್ಟೆಪ್ ಹಿಂದೆ ಬರ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದ್ಬಿಡ್ರಿ, ಆನ್ಸರ್ ಕರೆಕ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರ್ಬೇಕಂದ್ರೆ ಡಿಡ್ ಬರ್ತೈತೇನ್ರಿ? ಬರಂಗಿಲ್ಲ. ತೆಗೆದುಗಿರಿ. ಶುಡ್ ಬರ್ತೈತೇನ್ರಿ? ಬರಂಗಿಲ್ಲ. ವಿಲ್ ಬರ್ತೈತೇನ್ರಿ? ಬರಂಗಿಲ್ಲ. ಆನ್ಸರ್ ಯಾವ್ದು? ವೆನ್ ಡು ಯು ಡ್ರೈವ್ ದಿಸ್ ಕಾರ್. ಇದ ಆನ್ಸರ್. ಇದ ಆನ್ಸರ್ 100%. ಓಕೆ, ನಿಮಗೆ ನಾ ಸರ್ ಯಾವ್ಯಾವ ಟೆನ್ಸ್ ಹೇಳತ್ತವ್ರು, ಸರ್ ಎಲ್ಲೆಲ್ಲಿ ಹೋಗಿ ಬರತ್ತವ್ರು, ನಿಮಗೆ ಯಾವಾಗ ಅರ್ಥ ಆಕೈತೆ ಅಂದ್ರೆ ಹೋಗ್ರಿ ನನ್ನ ಟೆನ್ಸ್ ಸೀರೀಸ್ ನೋಡ್ರಿ, ಎಲ್ಲ ವಿಡಿಯೋಸ್ಗಳು ನೋಡ್ರಿ. ನಾನು ನೋಡ್ರಿ ನಿಮಗೆ ಕೆಟ್ಟದನ್ನ ಬಯಸಾತಿಲ್ಲ, ಕೆಟ್ಟದ್ ನೋಡ್ರಿ ಅಂತ ಹೇಳತ್ತಿಲ್ಲ. ಹೋಗಿ ವಿಡಿಯೋಸನ್ನ ನಿಮ್ಮ ಲೈಫ್ ಸೆಟ್ ಆಕೈತಿ, ಆ ವಿಡಿಯೋ ನೋಡ್ರಿ ಅಂತ ನಿಮ್ಗೆ ಎದಕ್ಕೆ ಹೇಳತ್ತಂದ್ರೆ ಆ ವಿಡಿಯೋಸ್ಗಳಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟೇನಿ. ಹೌದಾ? ಎಲ್ಲೂ ನಿಮಗೆ ಅಂತ ಸೋರ್ಸ್ ಸಿಗಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಸೋರ್ಸ್ನ ಆ ವಿಡಿಯೋ ಒಳಗೆ ಈಸಿಯಾಗಿ ಟ್ರಿಕ್ ಮಾಡಿ ಹೇಳೇನ್ರಿ. ಸಾವಿರಾರು ಬುಕ್ ಒಳಗೆ ಸಿಗಬಹುದು. ಒಂದು ವಿಡಿಯೋ ನೋಡಿದಾಗ ನಿಮ್ಗೆ ಸಿಗ್ತಕ್ಕಂಥದ್ದು ಆಡಿಯೋ ಮೆಮರಿ ಐತ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆನ್ಸರ್ ಯಾವುದು? 4th one is the answer. Next, select the option that express okay given sentence in indirect speech. ಅಂದ್ರೆ ಇದು ಎತ್ರ ಕೊಟ್ರ ಡೈರೆಕ್ಟ್ ಸ್ಪೀಚ್ ಒಳಗೆ ಕೊಟ್ರ ನೋಡ್ಬಿಡ ಗೊತ್ತಾಕೈತಿ. ಇಂಟು ಇನ್ವರ್ಟೆಡ್ ಕಾಮಾ ಸೇಡ್ ಎಲ್ಲ ಐತಂದ್ರ ಯಾವ ಟೆನ್ಸ್ ಅದ? ನಮ್ದು ಟೆನ್ಸು ಮೊದಲು ಟೆನ್ಸ್ ಯಾವ್ದೈತಿ ನೋಡ್ಕೊರಿ. ಟೆನ್ಸ್ ಯಾವ್ದೈತಿ? ಇವೆಲ್ಲ ಓದ್ಕೊಂತ ಕುಂತ್ರ ತಾಸ ಆಕೈತಿ, ಒಂದು ತಾಸ ಆಕೈತಿ. ನಮಗದ್ ಬೇಡ. ಹೌದಾ? ನಾವು ಜಸ್ಟ್ ಹಂಗ ಮ್ಯಾಲಿನ ಮ್ಯಾಲ ನೋಡಿ ಆನ್ಸರ್ ಧಡಲ್ ಅನ್ಸೋದ. ನೆಕ್ಸ್ಟ್, ಅಲಾಸ್ ಐ ಆಮ್ ಅ ರೂನ್ಡ್ ಮ್ಯಾನ್. ರೂನ್ಡ್ ಮ್ಯಾನ್. ಓಕೆ, ಅಲಾಸ್ ಅಂದ್ರೆ ಏನ್ರಿ? ಅಲಾಸ್ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಮೊದಲು ಈ ಅಲಾಸ್ ಅಂದ್ರೆ ಏನು, ಈ ಹುರ್ರೆ ಅಂದ್ರೆ ಏನು, ಓಕೆ, ಈ ವಾವ್ ಅಂದ್ರೆ ಏನು, ಓಕೆ, ಶಿಟ್ ಅಂದ್ರೆ ಏನು, ಯಕ್ ಅಂದ್ರೆ ಏನು, ಇವೆಲ್ಲ ಏನ್ರಿ? ಇವೆಲ್ಲ ಏನಂತ ಕರಿತೀರಿ ನೀವು? ಇವೆಲ್ಲ ಭಾವ ಸೂಚಕಗಳು, ಭಾವಗಳು. ಹೌದಾ? ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀರಿ? ಎಕ್ಸ್ಕ್ಲಾಮೇಟರಿ ಅಂತ ಕರಿತೀರಿ.
ಹಂಗಂದ್ರ ನಿಮ್ದು ಎದ್ರೊಳಗೆ ಕೊಟ್ರ ಸೆಂಟೆನ್ಸ್ ಎತ್ತರ ಕೊಟ್ರ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಒಳಗೆ ಕೊಟ್ಟಾರ. ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಮತ್ತೆ ಯಾವ ಕೇಳೋ ಸಾಧ್ಯತೆ ಐತಂದ್ರ ಹೇಳ್ಬಿಡ್ತೀನಿ ನೋಡ್ರಿ. ಒಂದು ಇಂಟ್ರಾಗೇಟಿವ್ ಒಳಗೆ ಕೇಳ್ತಾನ, ಇಲ್ಲಿ WH ವರ್ಡ್ಸ್ ಕೇಳ್ಬೋದು, ಮಾಡಲ್ ವರ್ಬ್ಸ್ ಕೇಳ್ಬೋದು, ಹೆಲ್ಪಿಂಗ್ ವರ್ಬ್ಸ್ ಕೇಳ್ಬೋದು ನೋಡ್ರಿ. ಆಮೇಲೆ ನಾರ್ಮಲ್ ಪಾಸಿಟಿವ್ ಟು ನೆಗೆಟಿವ್, ಪಾಸಿಟಿವ್ ಟು ಪಾಸಿಟಿವ್ ಇವನ್ನ ಕೇಳ್ತಾನ. ಹೌದಾ? ಬಟ್ ಇಂಟ್ರಾಗೇಟಿವ್ ಟು ಪಾಸಿಟಿವ್ ಹಾಕದ ಎಲ್ಲ ಬಹಳಷ್ಟು ಚೆನ್ನಾಗಿ ರೂಲ್ಸ್ ಇರ್ತಾವ. ಒಮ್ಮೆ ನಮ್ಮ ಕೈ ಡೈರೆಕ್ಟ್ ಇಂಡೈರೆಕ್ಟ್ ಆಕ್ಟಿವ್ ಪ್ಯಾಸಿವ್ ಕಲತ್ರ ಜೀವನದಾಗ ಮರ್ಯಾಕ ಸಾಧ್ಯ ಇಲ್ಲ ಮಕ್ಕಳ್ರೆ. ಹೌದಾ? ನೋಡ್ರಿ ಇಲ್ಲಿ ಆಯಾಮ್ ಅಂತಕ್ಕಂಥದ್ದೈತಿ. ಆಪ್ಷನ್ ಒಳಗೆ ಏನಿರ್ಬೇಕು? ವಾಸ್ ಇರ್ಬೇಕು. ಓಕೆ, ಯಾಕಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ರೂಲ್ ಏನೈತಿ, ಡೈರೆಕ್ಟ್ ಒಳಗೆ ಆಮ್ ಈಸ್ ಆರ್ ಇತ್ತಂದ್ರೆ ಆಪ್ಷನ್ಸ್ ಒಳಗೆ ಏನು ಹುಡುಕಾಡ್ಬೇಕು ನಾವು? ವಾಸ್ ಹುಡುಕಾಡ್ಬೇಕು. ಎಲ್ಲಾ ಕಡೆ ವಾಸ್ ಕೊಟ್ಟನ. ಸರ ಕನ್ಫ್ಯೂಸ್ ಭಾಳ ಕ್ರಿಯೇಟ್ ಮಾಡಿಬಿಟ್ಟನ್ರಿ ಮಗ ಇವ ಅನ್ಬೋದು. ಹೌದ್ರಿ ಮಾಡ್ಯಾನ. ಬಟ್ ನೀವ್ ಯಾಕೆ ಕನ್ಫ್ಯೂಸ್ ಆಗ್ತೀರಿ? ಯು ಆರ್ ಹೈಪರ್ ಟ್ಯಾಲೆಂಟೆಡ್. ನೀವು ಭಾಳ ಟ್ಯಾಲೆಂಟ್ ಅದ್ರಿ ನೀವು ಅಲ್ಲೆಲ್ಲ ಆಗೋ ಮಕ್ಕಳಲ್ಲ. ಈ ನೋಡ್ರಿ ಅಪ್ಲೋಡೆಡ್ ಯಾಕೆ ಬರ್ತೈತಿ? ತೆಗೆದಿರಿ ಅಪ್ಲೋಡೆಡ್ ಸರ್ ಖುಷಿಯಾಗಿ ದುಃಖ ಆಗ್ತಾನ, ಅಪ್ಲೋಡ್ ಮಾಡ್ತಾನ, ಒಂದು ಗ್ರೀಟಿಂಗ್ಸ್ ಗಳನ್ನ ಕೊಡ್ತಾನ. ಇಲ್ಲ ಕನ್ಫೆಸ್ ಮಾಡಕ್ ಆಕೈತಿ ಸಾರೋ, ಏನು ಹಂಗ ಹಿಂಗ ಹೇಳ್ಕೊಂತ ಕುಂದ್ರಾಕ ಆಕತ್ತೇನ್ರಿ ಸಾರೋನ? ಇಲ್ಲ. ವಿಶ್ ಯಾಕೆ ಬರ್ತೈತಿ? ಅಲಾಸ್ ಅಂದ್ರ ಸಾರೋ. ಅಲಾಸ್ ಅಂದ್ರೆ ಏನ್ರಿ? ಸ್ಯಾಡ್. ಅಲಾಸ್ ಏನು ಸೂಚಿಸ್ತದ? ಸ್ಯಾಡ್ ಅನ್ನ ಸೂಚಿಸಿದಾಗ ನಾವು ಆನ್ಸರ್ ಏನ್ ಬರ್ತೈತ್ರಿ? ಹಿ ಕ್ರೈಡ್ ಔಟ್ ವಿತ್ ಸಾರೋ ದಟ್ ಹಿ ವಾಸ್ ಅ ರ್ಯೂನ್ಡ್ ಮ್ಯಾನ್. ದಿಸ್ ಈಸ್ ಅವರ್ ಆನ್ಸರ್. ದುಃಖದೊಳಗೆ ಅಳತಾನ ಮನುಷ್ಯ, ಕನ್ಫೆಸ್ ಮಾಡಂಗಿಲ್ಲ, ಹ್ಯಾಪಿ ಆಗಂಗಿಲ್ಲ, ಅಫ್ಲಾಡೆಡ್ ಆಗಂಗಿಲ್ಲ, ಯಾರಿಗೂ ಆಭಾರಿಯಾಗಿರಂಗಿಲ್ಲವ, ದುಃಖ ಒಳಗೆ ಅಳತಾನ್ರಿ. ಹೌದಾ? ಹಂಗಿದ್ದಾಗ ಏನ್ ಬರ್ತೈತಿ ಆನ್ಸರ್ ಅನ್ನ ನೋಡ್ರಿ ನೀವು. ಎಸ್, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅದಾವ ಇವೆಲ್ಲ. ಡೈರೆಕ್ಟ್ ಇಂಡೈರೆಕ್ಟ್ ಇವೆಲ್ಲ ಕಲಿಬೇಕು ನೀವೆಲ್ಲ ಅವನ್ನ. ಹೌದಾ? ಎಸ್, ಹೇಳ್ರಿ ಏನ್ ಬರ್ತೈತಿ ನೋಡು. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಇಡಿಯಮ್ ಕಾಲ್ ಇಟ್ ಅ ಡೇ ಅಂದ್ರೆ ಏನು? ಓಕೆ, ಸ್ಟಾಪ್ ವರಿಂಗ್ ಓವರ್ ಸಮಥಿಂಗ್ ಟು ರೀಚ್ ದ ಅವಾಯ್ಡ್ ಮೀಟಿಂಗ್ ಸಮಥಿಂಗ್ ಟು ಡಿಸೈಡ್ ಟು ಸ್ಟಾಪ್ ಡೂಯಿಂಗ್ ಸಮಥಿಂಗ್. ನೋಡ್ರಿ, ಸ್ಟಾಪ್ ವರಿಂಗ್ ಅಂತೆ ಅಲ್ಲ. ರೀಚ್ ದ ಡೆಸ್ಟಿನೇಷನ್, ನೋ. ಟು ಅವಾಯ್ಡ್ ದ ಮೀಟಿಂಗ್ ಸಮನ್, ನೋ. ಡಿಸೈಡ್ ಟು ಸ್ಟಾಪ್ ಡೂಯಿಂಗ್ ಸಮಥಿಂಗ್, ಎಸ್. ಓಕೆ, ಸ್ಟಾಪ್ ವರ್ಕಿಂಗ್ ಟುಡೇ. ಶಾರ್ಟ್ಕಟ್ ಆಗಿ ಹೇಳ್ಬೇಕಂದ್ರೆ ಇದ್ರ ಅರ್ಥ ಸ್ಟಾಪ್ ವರ್ಕಿಂಗ್ ಟುಡೇ. ಕೆಲಸ ಮಾಡೋದನ್ನ ನಿಲ್ಸೋದು. ನಾ ಯಾವಾಗಲೂ ಹೇಳ್ತೇನೆ ನೋಡ್ರಿ, ಕ್ಲಾಸ್ ಒಳಗ, ನಾನು ಅಪ್ಲೈನ್ ಕ್ಲಾಸ್ ಒಳಗೆ ಹೇಳ್ತಿರ್ತೀನಿ ರೀ ಅದನ್ನ. ಓಕೆ, ವೈಂಡ್ ಅಪ್ ಹಿಯರ್, ವಿ ಕಾಲ್ ಇಟ್ ಅ ಡೇ, ಬೈ ಬೈ, ಟೇಕ್ ಕೇರ್, ವಿ ವಿಲ್ ಮೀಟ್ ಟುಮಾರೋ. ಈ ರೀತಿಯಾಗಿರ್ತಕ್ಕಂಥದ್ದನ್ನ ಹೇಳ್ತಾ ಇರ್ತೀನಿ. ಅಲ್ಲಿ ಏನ್ ಮಾಡಿರ್ತೇನೆ ಅಂದ್ರೆ ಇದನ್ನ ಯೂಸ್ ಮಾಡಿರ್ತೇನೆ ನೋಡ್ರಿ. ಹೌದಾ? ಕಾಲ್ ಇಟ್ ಅ ಡೇ ಅಂದ್ರೆ ಏನು? ಸ್ಟಾಪ್ ವರ್ಕಿಂಗ್ ಟುಡೇ. ಓಕೆ, ದೆನ್ ವಾಟ್ ಇಸ್ ಮೀನ್ ಬೈ ಕಾಲ್ ಅ ಸ್ಪೇಡ್ ಅ ಸ್ಪೇಡ್? ಕಾಲ್ ಅ ಸ್ಪೇಡ್ ಅ ಸ್ಪೇಡ್. ಸರ್ ಏನ್ ಹೇಳ್ರಿ ಅನ್ಬೇಡ್ರಿ, ಕಾಲ್ ಅ ಸ್ಪೇಡ್ ಅ ಸ್ಪೇಡ್. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ವರ್ಡ್ ಐತೆ. ಓಕೆ, ಇವು ಎಲ್ಲ ಏನಾಗ್ತಾವ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾವ್ರಿ ಎಕ್ಸಾಮ್ಗಳಿಗೆ. ಓಕೆ, ಲಾಸ್ಟ್ ಒಂದು ಕ್ಲಾಸ್ ಒಳಗೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಮಾಡಿ ನೋಡ್ರಿ, ಅಲ್ಲಿ ಹೋಗಿ ನೋಡ್ರಿ, ಅರ್ಥ ಆಗ್ತದ ಕಾನ್ಸೆಪ್ಟ್ ಯಾವ ರೀತಿ ಹೊಂಟದ ಅನ್ನೋದು. ಓಕೆ, ನೆಕ್ಸ್ಟ್ ನೋಡೋಣ್ರಿ. ಓಕೆ, ನೋಡ್ರಿ, ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್. ಬಹಳ ಆಕ್ಟಿವ್ ಪ್ಯಾಸಿವ್ ಬರತ್ತವಲ್ರಿ ಅಂತ ಅನ್ಬೋದು ನೀವು. ಯಾಕಂದ್ರೆ ಈಗಿನ ಜಾಯಮ್ಮನ್ ಒಳಗೆ ಬಹಳಷ್ಟು ಕ್ವಶನ್ಸ್ ಆಗುವ ಸಾಧ್ಯತೆ ಇವೆರಡು ಟಾಪಿಕ್ ಮೇಲೆ ಅದಾವ. ಓಕೆ, ನೀವು ಬೇರೆ ಕಡೆ ಒಂದು ಮಿಸ್ಟೇಕ್ ಮಾಡಬಹುದು, ಈ ಟಾಪಿಕ್ ಒಳಗೆ ಮಿಸ್ಟೇಕ್ ಮಾಡಕ್ ಸಾಧ್ಯವಿಲ್ಲ. ಹೌದಾ? ಹಂಗಂದ್ರೆ ಏನೈತಿ? ಹಿ ಮಸ್ಟ್ ಬಿ ರಿಟರ್ನ್ ಟು ಬೈ ಅಸ್. ಓಕೆ, ಈ ತರ ಏನು ಮಾಡೋದಿಲ್ಲ. ಮಸ್ಟ್ ಬಿ ಅಂತ ಐತಿ, ಕ್ಯಾನ್ ಬಿ ಅಂತ ಐತಿ, ವುಡ್ ಬಿ ಅಂತ ಐತೆ, ಹ್ಯಾವ್ ಟು ಬಿ ಅಂತ ಐತೆ ಅಂತ ತಿಳ್ಕೊರಿ. ಹಿಂಗೆ ಎಕ್ಸಾಮ್ ಒಳಗೆ ಬಂದಿದ್ದು ಸರ ಏನು ಮಾಡೋದು ತಿಳಿವತ್ರಿ? ನೀವೇನು ಮಾಡಬೇಡ್ರಿ. ಇದೇನಿದ? ಇದ ಮಾಡಲ್ ವರ್ಬ. ಮಾಡಲ್ ಜೊತೆಗೆ ಬಿ ಕೂಡಿದಾಗ ಏನಾಕತ್ತಂದ್ರ V3 ಬರೆಸ್ಬೋದು. V3 ಜೊತೆಗೆ ಏನು ಬಳಸ್ತೀರಿ? ಪ್ಯಾಸಿವ್ ಅಂತ ಹೇಳ್ತೀರಿ. ಹೌದಾ? ಹಂಗಿತ್ತಂದ್ರೆ ಇದು ಪ್ಯಾಸಿವ್ ಒಳಗೆ ಐತಂದ್ರೆ ಆಕ್ಟಿವ್ ಒಳಗೆ ಏನಿರ್ಬೇಕು? ಕ್ಯಾನ್ ಬಿ ಅನ್ನೋದು ಪ್ಯಾಸಿವ್ ಐತದೆ, ಆಕ್ಟಿವ್ ಒಳಗೆ ಕ್ಯಾನ್ ಇರ್ಬೇಕ, ವುಡ್ ಇರ್ಬೇಕ, ಇಲ್ಲಿ ಇರ್ಬೇಕು ಹ್ಯಾವ್ ಟು ಇರ್ಬೇಕ. ಅಂದಾಗ ಅದೇನಾಕೈತಿ? ಅದ್ರ ಜೊತೆಗೆ ಬಿ ಅನ್ನೋದು ಕೂಡ್ತೈತಿ. ಇಷ್ಟ. ಹೌದಾ? ಹಂಗಿತ್ತಂದ್ರ ಇಲ್ಲಿ ಮಸ್ಟ್ ಬಿ ಅಂತಕ್ಕಂಥದ್ದು ಕೊಟ್ಟಾರ. ಆಪ್ಷನ್ಸ್ ಒಳಗೆ ಏನು ಹುಡುಕಾಡ್ಬೇಕು? ಮಸ್ಟ್. ಇದ ಆನ್ಸರ್ ನಡಿ, ಇಷ್ಟ ಆನ್ಸರ್. ಏನು ಆನ್ಸರ್ ತಿಳಿ ಕಟ್ಸ್ಕೋದಿಲ್ಲ, ಇದ ಆನ್ಸರ್ ನೋಡ್ರಿ. ಬೇರೆ ಕಡೆ ಎಲ್ಲರ ಮಸ್ಟ್ ಐತನ? ಇಲ್ಲ. ಇವ್ಯಾಕೆಲ್ಲ ಬ್ಯಾಕ್ ಬರ್ತಾವ. ಹೌದಾ? ನೋಡ್ರಿ, ಲಾಜಿಕ್ ಇರ್ಬೇಕ ಆನ್ಸರ್ ಮೇಲೆ, ಕಾನ್ಸಂಟ್ರೇಷನ್ ಇರ್ಬೇಕ. ನೋಡ್ ಗುರ್ಕ ಇದ ಆನ್ಸರ್ ರೈಟ್, ಜಟ್ಕೆ ಪಟ್ ಕುಲ. ಓಕೆ, ನೆಕ್ಸ್ಟ್ ಕ್ವಶನ್.
ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಅಂಡರ್ಲೈನ್ ದ ಸೆಗ್ಮೆಂಟ್. ಯಾವ್ದು? ಪ್ಯಾಟೆಸ್ಟ್. ಆಲ್ವೇಸ್ ಕೀಪ್ ಇನ್ ಮೈಂಡ್ ಲೀನರ್ ಬಾಡೀಸ್ ನೀಡ್ ಮೋರ್ ಕ್ಯಾಲೋರೀಸ್ ದ್ಯಾನ್ ಫ್ಯಾಟೆಸ್ಟ್ ಒನ್ಸ್. ಓಕೆ, ಈ ಸೆಂಟೆನ್ಸ್ ಅನ್ನು ನೋಡಿದಾಗ ನಿಮಗೆ ಏನು ಅರ್ಥ ಆಕೈತಿ? ಸರಿ, ಇಲ್ಲಿ ಧ್ಯಾನ್ ಕೊಟ್ಟರೆ ಅದೊಂದು ಕಡೆ ಬರ್ಕೊಂಡ್ಬಿಡ್ತು. ಧ್ಯಾನ್ ಅನ್ನೋದು ಕೊಟ್ಟರೆ ಒಂದು ಕಡೆ ಬರ್ಕೋತಾನ. ಅಲ್ಲಿ ಏನು ಕೊಡ್ತಾನ? ಪ್ಯಾಟೆಸ್ಟ್ ಅಂತ ಕೊಟ್ಟಾನ. ಏನು ಕೊಟ್ಟನ್ರಿ? ಪ್ಯಾಟೆಸ್ಟ್ ಅಂತಕ್ಕಂಥದ್ದು ಕೊಟ್ಟ. ಎರಡು ವರ್ಡ್ಸ್ಗಳು ಕೊಟ್ಟ, ಒಂದು ಧ್ಯಾನ್ ಮತ್ತೊಂದು ಪ್ಯಾಟೆಸ್ಟ್. ಹೌದಾ? ಈ ಧ್ಯಾನ್ ಅಂತಕ್ಕಂಥದ್ದು ಬಂದಾಗ ಏನಿರ್ತದೆ? ಒಂದು 3 ಇರ್ತೈತಿ. ಹೌದಾ? ಒಂದು ಮೋಸ್ಟ್ ಅಂತಕ್ಕಂಥದ್ದು ಬರ್ಬೇಕಂದ್ರೆ ಇಲ್ಲಿ ಏನಿರ್ಬೇಕು? ದ ಇರ್ಬೇಕು. ಇದು ಪ್ಯಾಟೆಸ್ಟ್ ಬರ್ಬೇಕಂದ್ರೆ ಇಲ್ಲಿ ಏನಿರ್ಬೇಕು? ದ ಇರಬೇಕು. ಈ ಧ್ಯಾನ್ ಇರೋದ್ರಿಂದ ಇಲ್ಲಿ ಏನಾಕೈತಿ? ಪ್ಯಾಟ್ ಜೊತೆಗೆ ER ಕೂಡಿಸ್ಬೇಕು, ಪ್ಯಾಟರ್ ಆಗಿ PATTER ಪ್ಯಾಟರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಧ್ಯಾನ್ ಅಂತಕ್ಕಂಥದ್ದು ಇವು ಯಾವ ಡಿಗ್ರಿ ಅಂದ್ರ ಇದೆಲ್ಲ ಯಾವ ಡಿಗ್ರಿಗೆ ಬರ್ತದೆ ಅಂದ್ರೆ ಕಂಪೇರೇಟಿವ್ ಡಿಗ್ರಿ ಆಗ್ತದೆ. ಯಾವ ಡಿಗ್ರಿ ಅದು? ಕಂಪೇರೇಟಿವ್ ಡಿಗ್ರಿ ಆಕೈತಿ. ಕಂಪೇರೇಟಿವ್ ಡಿಗ್ರಿ ಒಳಗೆ ನೀವು ಏನು ಬಳಸ್ತೀರ ಅನ್ನೋದು ನೋಡ್ರಿ. ಓಕೆ, ಧ್ಯಾನ್ ಬಳಸಬೇಕು. ಅಡ್ಜೆಕ್ಟಿವ್ ಗಳಿಗೆ ER ಬಳಸಿದಾಗ ಕಂಪೇರೇಟಿವ್ ಆಗ್ತದ. ಅಡ್ಜೆಕ್ಟಿವ್ ಗಳಿಗೆ EST ಬಳಸಿದಾಗ ಸೂಪರ್ಲೇಟಿವ್ ಡಿಗ್ರಿ ಆಗ್ತದ. ಎಲ್ಲ ನೆನಪಿರ್ಬೇಕು ನಿಮ್ಗೆ. ಹೌದಾ? ಎಕ್ಸಾಮ್ ಹೊಂಟ್ರಂದ್ರೆ ಎಲ್ಲ ತರ ಪ್ರಿಪರೇಷನ್ ಮಾಡಿದಾಗ ಮಾತ್ರ ಏನಾಕೈತಿ? ಸಾಧ್ಯ ಆಕೈತಿ, ಇಲ್ಲಂದ್ರೆ ಆಗುದಿಲ್ಲ. ಮರ್ತು ಬಿಡ್ರಿ. ಯಾವ್ದು ಬರ್ತದೆ ಆನ್ಸರ್? ದಿಸ್ ಈಸ್ ದ ಗ್ರಾಮೆಟಿಕಲ್ ಎರರ್. ಇದೇ ಎರರ್. ಸಾರಿ, ಇದು ಬರ್ತೈತಿ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಯಾವುದು? ಈ ಪ್ಯಾಟರ್ನ್ ಅಂತಕ್ಕಂಥದ್ದು ತಪ್ಪೆಲ್ಲೈತಿ. ಪ್ಯಾಟೆಸ್ಟ್ ಒಳಗೆ ತಪ್ಪೈತಿ. ಈಸಿ ಐತಲ್ರಿ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ನೆಕ್ಸ್ಟ್ ನೋಡೋಣ. 8ನೇ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್. ಯಾವುದು? ಬಾಸಿ. ಐ ಡೋಂಟ್ ಲೈಕ್ ಹೀಸ್ ಬಾಸಿ ಆಟಿಟ್ಯೂಡ್. ಅವ್ ಬಾಸಿ ಆಟಿಟ್ಯೂಡ್ ನನಗೆ ಸೇರಂಗಿಲ್ಲ. ಐ ಡೋಂಟ್ ಲೈಕ್ ದ್ಯಾಟ್. ಹೌದಾ? ಹಂಗಿದ್ದಾಗ ಏನ್ ಬರ್ತೈತಿ? ಬೆನೋವಲೆಂಟ್ ಅಂದ್ರೆ ಏನು? ಕೈಂಡ್ ಅಂತ ಹೇಳಿ. ಕೈಂಡ್. ಮುಗ್ಧ ಅಂತ ಹೇಳಿ. ಮುಗ್ಧ. ಇದು ಬರಂಗಿಲ್ಲ. ಸಿನೋನಿಮ್ ಹೇಳ್ಬೇಕಲ್ರಿ. ಸೆನ್ಸಿಬಲ್ ಅಂದ್ರೆ ಏನ್ರಿ? ಬಹಳಷ್ಟು ಸ್ಮೂತ್ ಆಗಿರ್ತಕ್ಕಂಥ ಮನುಷ್ಯ. ಸೆನ್ಸಿಬಲ್ ಅಂತಕ್ಕಂಥ ಮನುಷ್ಯ. ಇದು ಬರಂಗಿಲ್ಲ. ಇದು ಬರಂಗಿಲ್ಲ. ಐಡಿಯೋಸ್ಯಾಂಕ್ರಿಟಿಕ್ ಅಂದ್ರೆ ಏನ್ರಿ? ಐಡಿಯೋಸ್ಯಾಂಕ್ರಿಟಿಕ್ ಅಂದ್ರ ಬಹಳಷ್ಟು ವಿಚಿತ್ರ ಮನುಷ್ಯ ಅಂತ ಹೇಳ್ತೀವಿ. ವಿಚಿತ್ರ. ಐಡಿಯೋಸೆಂಟ್ರಿಕ್ ಅಂದ್ರೆ ಏನ್ರಿ? ವಿಚಿತ್ರ. ಅದ್ರ ಜೊತೆಗೆ ಅವನು ಸ್ವಲ್ಪ ಏನಾಗಿರ್ತಾನಂದ್ರ ಡಿಫ್ರೆನ್ಶಿಯೇಟ್ ಮನುಷ್ಯ ಆಗಿರ್ತಾನ. ಎಸ್, ಕಂಟ್ರೋಲಿಂಗ್. ಬಾಸ್ ಯಾವಾಗಲೂ ಏನ್ ಮಾಡ್ತಾನ? ಕಂಟ್ರೋಲ್ ಮಾಡ್ತಾನ. ಓಕೆ, ನಿಮ್ಗೆಲ್ಲ ಇವೆಲ್ಲ ವರ್ಡ್ಸ್ ಗೊತ್ತಿರ್ಬೇಕ್ರಿ. ವಾಟ್ ಈಸ್ ಮೀನ್ ಬೈ ಸರ್ವೈವ್ ಅಂದ್ರೆ ಏನ್ರಿ? ಸರ್ವೈವ್ ಅಂದ್ರೆ ಏನ್ರಿ? ವಾಟ್ ಈಸ್ ಮೀನ್ ಬೈ ಬೆನಿಫಿಟ್ ಅಂದ್ರೆ ಏನ್ರಿ? ಬೆನಿಫಿಟ್ ಅಂದ್ರೆ ಏನ್ರಿ? ಹೌದಾ? ಅಥವಾ ಕಂಟ್ರೋಲಿಂಗ್ ಅಂತ ಯಾಕಂತೀವ್ರಿ? ಐಡಿಯಲ್ ಅಂದ್ರೆ ಏನ್ರಿ? ಐಡಲ್ ಅಂದ್ರೆ ಏನ್ರಿ? ಇವೆಲ್ಲ ಗೊತ್ತಿರ್ಬೇಕು. ಇಡಲ್ ಅಂದ್ರೆ ಏನ್ರಿ? ಎಲ್ಲವುಗಳು ಏನಂದ್ರೆ ನಿಮ್ಗೆ ಅರ್ಥವಾಗಿರ್ಬೇಕು. ಹೌದಾ? ಬಹಳಷ್ಟು ಚೆನ್ನಾಗಿ ವೊಕ್ಯಾಬ್ಯುಲರಿ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಕೊಟ್ಟಾರ ನಮಗ. ನಾವು ಅದನ್ನು ಬಳಸಿಕೊಳ್ಳುವ ರೀತಿ ಸರಿ ಇಲ್ಲ. ಹೌದಾ? ಅದನ್ನ ನಾವು ಸನೇಕ ಹೋಗಂಗಿಲ್ಲ. ನಾವು ಟಚ್ ಮಾಡಂಗಿಲ್ಲ. ಅವನ್ನ ಬಿಟ್ಟು ಬಿಡ್ತೀವ್ರಿ. ಎಸ್, ಹಂಗಿತ್ತಂದ್ರೆ ತಗೊಳ್ರಿ ಇವ್ನ ವರ್ಡ್ಸ್ಗಳು, ಮೀನಿಂಗ್ಸ್ಗಳೆಲ್ಲ ಏನು ಕಮೆಂಟ್ ಸೆಕ್ಷನ್ ಅಂತ ತಿಳಿಸ್ರಿ. ಒಂದು ಯಾಡ್ಚ್. ಯಾಡ್ಚ್ ಅಂದ್ರೆ ಏನ್ರಿ? ಹೌದಾ? ಒಂದು ಯಾರ್ನ್ ಅಂದ್ರೆ ಏನ್ರಿ? ಒಂದು ಈಲ್ಡ್ ಅಂದ್ರೆ ಏನ್ರಿ? ಎಲ್ಲ ವಾಯ್ದನ್ನು ಕೊಡ್ತೀನಿ ತೋರಿ. ಓಕೆ, ಒಂದು ಝೇನಿಯಲ್ ಅಂದ್ರೆ ಏನು ಅಂತಕ್ಕಂಥದನ್ನ ತಿಳಿಸ್ರಿ. ಒಂದು ಕಂಪ್ಯಾಷನೇಟ್ ಅಂದ್ರೆ ಏನು ಅಂತಕ್ಕಂಥದನ್ನ ತಿಳಿಸ್ರಿ. ಕಂಪ್ಯಾಷನೇಟ್ ONAT ಮಾಡ್ಕೊಡ್ರಿ. ಕಂಪ್ಯಾಷನೇಟ್. ಓಕೆ, ಒಂದು ಎಫಿಮೆರಲ್ ಅಂದ್ರೆ ಏನು? ಲುನಾಟಿಕ್ ಅಂದ್ರೆ ಏನು? ನರ್ಡ್ ಅಂದ್ರೆ ಏನು? ಇವೆಲ್ಲವುಗಳು ಗೊತ್ತಿರ. ವಾಟ್ ಇಸ್ ಗೂಫ್? ವಾಟ್ ಇಸ್ ಬ್ರೂಟ್? ಇವೆಲ್ಲ ವರ್ಡ್ಸ್ಗಳು ಬಹಳಷ್ಟು ಚೆನ್ನಾಗಿರ್ತಾವ. ಕೇಳಾಕ ಚಂದ, ಅಭ್ಯಾಸ ಮಾಡಾಕು ಚಂದ. ಎಸ್, ನೆಕ್ಸ್ಟ್ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಬಿಲ್ ಇನ್ ದ ಬ್ಲಾಂಕ್ಸ್. ಪ್ಲೀಸ್ ಗಿವ್ ಯುವರ್ ಸಜೆಷನ್ ಡ್ಯಾಶ್ ಇಂಪ್ರೂವಿಂಗ್ ಅವರ್ ಸರ್ವಿಸ್. ಯಾವಾಗ ಸಜೆಷನ್ ಬರ್ತದ ಕಣ್ಣು ಮುಚ್ಚಿ ಏನ್ ಬಳಸ್ಬಿಡ್ರಿ? ಫಾರ್. ಅದು ಆನ್ಸರ್ ಆಕೈತಿ. ಓಕೆ, ಮತ್ತೆಲ್ಲಿ ಬಳಸ್ತೀರಿ? ಫಾರ್. ಸಫರಿಂಗ್ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ತೀರಿ? ಸಫರಿಂಗ್ ಫ್ರಾಮ್ ಬಳಸ್ತೀರಿ. ಹೌದಾ? ಅದ ನೋಡ್ರಿ. ರೆಸ್ಪಾನ್ಸಿಬಲ್ ಬಂದಾಗ ಏನ್ ಬಳಸ್ತೀರಿ? ಬಹಳಷ್ಟು ಸಲ ಹೇಳೇನ್ರಿ ನಿಮಗ. ರೆಸ್ಪಾನ್ಸಿಬಲ್ ಜೊತೆಗೆ ಏನ್ ಬಳಸ್ತೀರಿ? ಫಾರ್. ಅದೇ ರೀತಿಯಾಗಿ ಎಕ್ಸ್ಟೀರಿಯರ್ ಜೊತೆಗೆ ಏನ್ ಬಳಸ್ತೀರಿ? ಇಂಟೀರಿಯರ್. ಇಂಟೀರಿಯರ್ ಬಗ್ಗೆ ಏನ್ ಬಳಸ್ತೀರಿ? ಇಂಟೀರಿಯರ್ ಜೊತೆಗೆ ಏನ್ ಬಳಸ್ತೀರಿ? ಓಕೆ, ಇಂಟೀರಿಯರ್ ಮತ್ತು ಇಂಟೀರಿಯರ್ ಬಂದಾಗ ಏನ್ ಬಳಸ್ತೀರಿ? ನಾಟ್ ದ್ಯಾಟ್. ಓಕೆ, ಇವೆಲ್ಲ ನಿಮಗೆ ಸ್ಟಡಿ ಮಾಡ್ಬೇಕಂದ್ರೆ ಕಾನ್ಸೆಪ್ಟ್ ಯಾವ ಗೊತ್ತಿರಬೇಕು? ಒಂದು ಪ್ರಿಪೋಸಿಷನ್ ಕಾನ್ಸೆಪ್ಟ್ ಗೊತ್ತಿರಬೇಕು, ಒಂದು ಕಂಜಂಕ್ಷನ್ ಕಾನ್ಸೆಪ್ಟ್. ದೀಸ್ ಕಾನ್ಸೆಪ್ಟ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇವುಗಳನ್ನ ಸ್ಟಡಿ ಮಾಡಿದಾಗ ಮಾತ್ರ ಏನಾಕೈತಿ? ನಿಮಗೆ ಅಲ್ಲಿ ಸರ್ವೈವ್ ಮಾಡ್ಲಿಕ್ಕೆ ಸಾಧ್ಯ. ಗ್ರಾಮರ್ ಒಳಗೆ ಸರ್ವೈವ್ ಮಾಡೋದು ಈಸಿ ಮಾತಲ್ವೇ ಅಲ್ಲ. ನೋಡಿರ್ಬೇಕಾದ್ರೆ ನಾವು. ಎಸ್, ಇವುಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ನಿಮಗೆ ಇದ್ರೊಳಗೆ ಏನಾರ ಡೌಟ್ಸ್ ಇದ್ರ
ಹೌದಾ? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ಅಂಡರ್ಲೈನ್ ಸೆಗ್ಮೆಂಟ್. ಓಕೆ, ಇಲ್ಲೊಂದು ಸೆಗ್ಮೆಂಟ್ ಮಾಡ್ಯಾರ, ಇದನ್ನ ಸಬ್ಸ್ಟಿಟ್ಯೂಟ್ ಯಾವ್ದು ಮಾಡ್ತೈತಿ ಅಂತಕ್ಕಂಥದ್ದು ಕೇಳ್ಯಾರ. ನೋ ಸೂನರ್ ಡಿಡ್ ಶಿ ಸ್ಟಾರ್ಟೆಡ್ ರನ್ನಿಂಗ್ ದ್ಯಾನ್ ಶಿ ಟ್ರಿಪ್ಡ್ ಅಂಡ್ ಫೆಲ್. ಓ ಮೈ ಗಾಡ್ ಸರ್, ಇಂಥ ಕ್ವಶನ್ ಬಂದ ನಮಗೆ ಏನೂ ತಿಳಿಯಂಗಿಲ್ರಿ. ಓಕೆ ನೋಡ್ರಿ, ಟ್ರಿಪ್ಡ್ ಅಂಡ್ ಫೆಲ್ ಅಂತಕ್ಕಂಥದ್ದು ಎರಡು V2 ಅದಾವ. ನೋ ಸೂನರ್ ಐತಿ, ಅದ್ರ ಜೊತೆಗೆ ಡಿಡ್ ಬಳಸ್ಯಾನ, ಧ್ಯಾನ್ ಬಳಸ್ಯಾನ. ಓಕೆ, ನೋ ಸೂನರ್ ಜೊತೆಗೆ ಧ್ಯಾನ ಬಳಸಬೇಕು, ಇದ್ರೊಳಗೆ ಎಲ್ಲೂ ತಪ್ಪಿಲ್ಲ. ದಿಸ್ ಈಸ್ ನೋ ಸಬ್ಸ್ಟಿಟ್ಯೂಷನ್. ಏನ್ರಿ ಪೂರಾ ಪ್ಲೇಟ ಚೇಂಜ್ ಆಗಿಬಿಡ್ತಲ್ರಿ. ಎಸ್, ಕ್ವಶನ್ಸು ಬರ್ತಾವ, ಇಂಥ ಕ್ವಶನ್ಸು ಬರ್ತಾವ. ನಿಮಗೆ ಕೇಳ್ತಾನ ನೋಡ್ರಿ ಇಲ್ಲಿ, he is better than me. ಇದ್ರೊಳಗೆ ಎಲ್ಲಿ ಗ್ರಾಮೆಟಿಕಲ್ ಎರರ್ ಐತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಕ್ವಶನ್ಗಳು ಬರೀತೀನಿ ತಿಳಿಸ್ರಿ. ಐ ಡಸಂಟ್ ಲೈಕ್ ಕಾಫಿ. he did not wrote a letter to his ಫಾದರ್. ಈ ಮೂರು ಸೆಂಟೆನ್ಸ್ ಒಳಗ ಯಾವುದು ಗ್ರಾಮೆಟಿಕಲ್ ಎರರ್ ಐತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇವು ಮೂರತ್ರೊಳಗೆ ಎಲ್ಲೆಲ್ಲಿ ಐತಿ ಗ್ರಾಮೆಟಿಕಲ್ ಎರರ್? ಇವು ಮೂರು ಕ್ವಶನ್ಸ್, ಇದು 1, ಇದು 2, ಇದು 3. ಇವು ಮೂರು ಕ್ವಶನ್ಸ್ ಒಳಗ ಎಲ್ಲೆಲ್ಲಿ ಗ್ರಾಮೆಟಿಕಲ್ ಎರರ್ ಐತಿ ಅಂತಕ್ಕಂಥದ್ದನ್ನ ನೀವೇನ್ ಮಾಡ್ರಿ ತಿಳಿಸ್ರಿ. ಓಕೆ, ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಟೈಗರ್ ಈಸ್ ಗ್ರಾಜುವಲಿ ಡ್ಯಾಶ್ ಅ ರೇರ್ ಸ್ಪೀಸಸ್. ಓಕೆ, ನೋಡ್ರಿ ಅಲ್ಲಿರ್ತಕ್ಕಂಥ ರೇರ್ ಅಂದ್ರೆ ಏನ್ರಿ? ಬಹಳಷ್ಟು ಕಡಿಮೆ ಆಗ್ತಕ್ಕಂಥ. ಓಕೆ, ಗ್ರಾಜುವಲಿ. ಗ್ರಾಜುವಲಿ ಅಂದ್ರೆ ಏನ್ರಿ? ನೋಡ್ರಿ ಇದೇನೈತಿ, ಗ್ರಾಜುವಲಿ ಏನಾಗತ್ತೈತಿ ನೋಡ್ರಿ. ಇದೊಂದ ನಮ್ಗೆ ಶೇರ್ ಮಾರ್ಕೆಟ್ ಅಂತ ತಿಳ್ಕೊರಿ. ಒಂದು ಶೇರ್ ಮಾರ್ಕೆಟ್, ಇದು X ಎಕ್ಸಸ್ Y ಎಕ್ಸಸ್ ಅಂತ ಹೇಳ್ತೀವಿ. ಇಲ್ಲಿ ಇಷ್ಟು ಪ್ರಾಫಿಟ್ ಆಕೈತಿ, ಇಲ್ಲಿ ಇಷ್ಟು ಪ್ರಾಫಿಟ್ ಆಕೈತಿ, ಇಲ್ಲಿ ಇಷ್ಟು ಪ್ರಾಫಿಟ್ ಆಕೈತಿ, ಇಲ್ಲಿ ಇಷ್ಟು ಪ್ರಾಫಿಟ್ ಆಕೈತಿ. ಇಲ್ಲಿ ಗ್ರಾಜುವಲಿ ಏನಾಗತೈತಿ? ಕಡಿಮೆ ಹಾಕೋಂತ ಬರಾಕೈತಿ. ಹೌದಾ? ಗ್ರಾಜುವಲಿ ಅಂದ್ರೆ ಏನ್ರಿ? ಕ್ರಮೇಣವಾಗಿ. ಗ್ರಾಜುವಲಿ ಅಂದ್ರೆ ಕನ್ನಡದಾಗ ಅರ್ಥ ಏನ್ರಿ? ಕ್ರಮೇಣ, ಕ್ರಮೇಣವಾಗಿ, ದಿನ ದಿನಕ್ಕೆ ಕ್ರಮೇಣವಾಗಿ ಏನಾಗತೈತಿ? ಕಡಿಮೆ ಆಗತೈತಿ. ಅಲ್ಲಿ ಕೆಲಸ ಏನೈತಿ? ಕೆಲಸ ಏನೈತಿ? ಕಂಟಿನ್ಯೂಸ್ ಐತಿ. ಕೆಲಸ ಕಂಟಿನ್ಯೂಸ್ ಇದ್ದಾಗ ವರ್ಬಿನ ಜೊತೆಗೆ ಏನ್ ಬರ್ತೈತಪ್ಪ? ING ಬರ್ತೈತಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಶಾಲೆಗೆ ಹೋಗುತ್ತಾ ಇದ್ದೇನೆ, ಕಡಿಮೆ ಆಗುತ್ತಾ ಬರುತ್ತಿದೆ ಅಂದಾಗ ಅಲ್ಲಿ ಏನ್ ಬರ್ತೈತಿ? ಬಿಕಮಿಂಗ್ ಇಸ್ ದ ಆನ್ಸರ್. ಇದ ಆನ್ಸರ್. ಹೌದಾ? ಇದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಗಾಕತೈತ್ರಿ? ಹೇಳಾಕತೈತಿ ಹೆಂಗಿರ್ತಾವ ಕ್ವಶನ್ಸ್ ಎಕ್ಸಾಮ್ ಒಳಗ. ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಈಸಿ ಇಲ್ಲ, ಒಮ್ಮೆ ಕಲ್ತ ಮೇಲೆ ಭಾಳ ಈಸಿ. ನೆಕ್ಸ್ಟ್ ನೋಡ್ರಿ ಏನೈತಿ? ಶಿ ಈಸ್ ಯಾಸ್ ಪಿಯರ್ಲೆಸ್ ಡ್ಯಾಶ್ ಅ ಟೈಗ್ರೆಸ್. ಓಕೆ, ಇಲ್ಲಿ ಏನೈತ್ರಿ? ಯಾಸ್ ಐತಿ, ನಡಕ್ಕೆ ಏನ್ ಕೊಟ್ಟನ? ಅಡ್ಜೆಕ್ಟಿವ್ ಕೊಟ್ಟಾನ. ಇಲ್ಲಿ ಏನ್ ಬರ್ಬೇಕಂದ್ರೆ ಅಡ್ಜೆಕ್ಟಿವ್ ಬರ್ಬೇಕು. ಯಾಕಂದ್ರ ಇಲ್ಲಿ ಟೈಗರ್ಸ್ ಐತಿ, ಇಲ್ಲಿ ಅಕ್ಕಿ ಅದಾಳ. ಎರಡಕ್ಕೂ ಏನ್ ಮಾಡತ್ತಂದ್ರ ಕಂಪೇರ್ ಏನ್ ಮಾಡತ್ತಂದ್ರ ಈಕ್ವಲ್ ಮಾಡತ್ತ. ಓಕೆ, ಇಕ್ಯೂ ಅಷ್ಟ ಅದಾಳ, ಆ ಟೈಗರ್ ನಷ್ಟ ಅದಾಳ, ಯಾಕೆಂತ ಹೆಚ್ಚು ಕಡಿಮೆ ಇಲ್ಲ, ಟೈಗರ್ ಅಷ್ಟ ಅದಾಳ ಅಂದ್ರ ಯಾಸ್ ಪಿಯರ್ಲೆಸ್ ಯಾಸ್. ಓಕೆ, ದಿಸ್ ಈಸ್ ದ ವೇ. ನೋಡ್ರಿ, ಯಾಸ್ ಬರೋದು, ಅಡ್ಜೆಕ್ಟಿವ್ ಬರೋದು, ಮತ್ತೆ ಯಾಸ್ ಬರೆದು ಬಿಟ್ಟಂದ್ರ ದಿಸ್ ಈಸ್ ದ ಪರ್ಫೆಕ್ಟ್ ವೇ ಆಫ್ ರೈಟಿಂಗ್ ಅಡ್ಜೆಕ್ಟಿವ್ಸ್ ಇನ್ ಪಾಸಿಟಿವ್ ಡಿಗ್ರಿ. ನೋಡ್ರಿ, ಹೌದಾ? ಯಾಸ್ ಅಡ್ಜೆಕ್ಟಿವ್ ಯಾಸ್ ಗುಡ್ ಯಾಸ್ ಬ್ಯಾಡ್ ಓಕೆ, ಯಾಸ್ ಇಂಟೆಲಿಜೆಂಟ್ ಯಾಸ್ ಬ್ಯೂಟಿಫುಲ್ ಯಾವ ರೀತಿ ಇರ್ತಾವ ನೋಡ್ರಿ ಕ್ವಶನ್ಸ್. ಹೌದಾ? ಇಂಥವೆಲ್ಲ ಕಣ್ಣು ಮುಚ್ಚಿ ನೋಡೋದಿಲ್ಲ ಕ್ವಶನ್, ಬರೀ ಹಿಂಗ್ ಬರೀ ಕ್ವಶನ್ ನೋಡ್ಕ ಆನ್ಸರ್ ಮಾಡಿ ಬೇರೆ ಕ್ವಶನ್ ಹಿಡಿದಿರ್ಬೇಕು ನೀವು. ಹೌದಾ? ಕಣ್ಣು 2 ಸಲ ಪಿಳ್ಕೊಳ್ಸೋದ್ರೊಳಗನ ಆನ್ಸರ್ ಕ್ವಶನ್ ಚೇಂಜ್ ಆಗಿರ್ಬೇಕು ನೀವು. ನೆಕ್ಸ್ಟ್ ನೋಡಿ, ಫಾಲೋಯಿಂಗ್ ದ ಸೆಂಟೆನ್ಸ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು ಪಾರ್ಟ್ಸ್. 4 ಪಾರ್ಟ್ ಅನ್ನ ಮಾಡ್ಯಾರ. ಅದ್ರೊಳಗೆ ಏನು ಕೇಳ್ತಾನೆ? ತಪ್ಪು ಕೇಳ್ತಾನೆ, ಇಲ್ಲದ ನೋ ಎರರ್ ಕೇಳ್ತಾನೆ ಅಷ್ಟ. ಹೌದಾ? ದ ಟೀಮ್ ವರ್ಕ್ಡ್ ವೆರಿ ಹಾರ್ಡ್ ಆನ್ ದ ಪ್ರಾಜೆಕ್ಟ್. ಓಕೆ, ಟೀಮ್ ಐತಿ, ವರ್ಕ್ ಮಾಡ್ಯಾರ, ವೆರಿ ಹಾರ್ಡ್ ಮಾಡ್ಯಾರ ಆನ್ ಪ್ರಾಜೆಕ್ಟ್. ಟೀಮ್ ಜೊತೆಗೆ V2 ಬಂದೈತಿ, ಯಾವುದೇ ಹೆಲ್ಪಿಂಗ್ ವರ್ಕ್ ಬಂದಿಲ್ಲ. ನೋ ಎರರ್ ನೋಡ್ರಿ, ಇದು ಕೂಡ ನೋ ಎರರ್. ಹೌದಾ? ಎಕ್ಸಾಮ್ ಒಳಗೆ ನಿಮ್ಗೆ ಏನ್ ಇಂಥವೆಲ್ಲ ಅರ್ಥ ಆಗ್ಬೇಕಂದ್ರೆ ಏನ್ ಗೊತ್ತಿರ್ಬೇಕಂದ್ರೆ ನಿಮ್ಗೆ ಒಂದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಗೊತ್ತಿರ್ಬೇಕು. ಒಂದು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಗೊತ್ತಿರ್ಬೇಕು. ಹೌದಾ? V2 ಬಂದಾಗ ಏನೇನ್ ಇರ್ತೈತಿ? ವೇರಿ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಅಡ್ವರ್ಬ್ ಏನ್ ಆಕೈತಿ? ಅದ್ರ ಮುಂದೆ ಹಾರ್ಡ್ ಅಂತಕ್ಕಂಥದ್ದು ಯಾಕೆ ಬಂದೈತಿ? ಆ ಟೀಮ್ ಅಂತಕ್ಕಂಥ ಸಿಂಗುಲರ್ ಐತೋ ಪ್ಲೂರಲ್ ಐತೋ? ಯಾವ ಟೆನ್ಸ್ ಒಳಗೆ ಮಾತಾಡಕತ್ತಾನು? ಆ ಟೆನ್ಸ್ ರೂಲ್ಸ್ ಏನೈತಿ? ಇಷ್ಟು ನಿಮಗೆ ಗೊತ್ತಿತ್ತಂದ್ರ ಇದು ನಿಮಗೆ ನೋ ಎರರ್ ಅನ್ನೋದು 5 ಸೆಕೆಂಡ್ ಒಳಗೆ ಗೊತ್ತಾಗ್ತದೆ. ಕ್ವಶನ್ ಓದಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕಂದ್ರ ಯು ಹ್ಯಾವ್ ಟು ಸ್ಟಡಿ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ಗ್ರಾಮರ್. ಓಕೆ, ಅದರ್ವೈಸ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಓಕೆ, ಅರ್ಥ ಆಗಕತ್ತದಲ್ರಿ? ನೆಕ್ಸ್ಟ್ ಕ್ವಶನ್.
ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ವರ್ಡ್ ಹ್ಯೂಮನ್. ಅಕ್ಯುಮೆನ್ ಅಂತಕ್ಕಂಥದ್ರದ್ದು ಆಂಟೋನಿಮ್ ಏನಾಗ್ತದ ನೋಡ್ರಿ. ಗುಡ್ ಡಿಸಿಷನ್, ಹ್ಯಾಪಿನೆಸ್. ಗುಡ್ ಡಿಸಿಷನ್ ಹ್ಯಾಪಿನೆಸ್ ಎರಡು ನೋಡಕ್ ಸಿಮಿಲರ್ ಅದಾವ, ಎರಡು ಬರಂಗಿಲ್ಲ. ಅದೇ ಆಂಗರ್, ಸಿಟ್ಟು ಬರಂಗಿಲ್ಲ. ಓಕೆ, ಅಕ್ಯುಮೆನ್ ಅಂದ್ರೆ ಏನಂದ್ರ ಒಬ್ಬ ಒಳ್ಳೆಯ ಮನುಷ್ಯ, ಎಲ್ಲ ರೀತಿಯಾಗಿರ್ತಕ್ಕಂಥ ಕುಶಲ ಪ್ರೇಮಿ ಅವ, ಕೆಲಸ ಮಾಡ್ತಿರ್ತಾನೆ. ಹಿ ಇಸ್ ಅ ಗುಡ್ ಇನ್ ಡಿಸಿಷನ್. ಓಕೆ, ಎಲ್ಲವನ್ನು ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ಮನುಷ್ಯ, ಗುಡ್ ಪರ್ಸನ್. ಓಕೆ, ಸ್ಟುಪಿಡಿಟಿ ಅಂದ್ರೆ ಏನು? ಮೂರ್ಖ. ಏನು ಮೂರ್ಖ ಅಂತ ಹೇಳ್ತಿರಲಿಲ್ಲ, ಮ್ಯಾಡ್ ಏನಲ್ರಿ, ಗೂಫ್, ಬ್ರ್ಯೂಟ್, ಇನ್ಸೇನ್, ಮೂರ್ಖ, ದಡ್ಡ ಅವನು, ಸ್ಟುಪಿಡ್ ಅವನು, ಮೂರ್ಖ. ಹೌದಾ? ಎಕ್ಯುಮೆನ್ ಅಪೋಸಿಟ್ ವರ್ಡ್ ಏನಾಗ್ತದ? ಶತಮೂರ್ಖ ಅಥವಾ ಸ್ಟುಪಿಡಿಟಿ. ಇಟ್ ಈಸ್ ಅವರ್ ಆನ್ಸರ್. ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್ ಏನದ? ಸೆಲೆಕ್ಟ್ ದ ಮೋಸ್ಟ್ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ವಾಯ್ಸ್. ಏನು ಕ್ವಶನ್ ಬರಾಕತ್ತವ್ರಿ ಪ್ಯಾಸಿವ್ ಮತ್ತು ಇಂಡೈರೆಕ್ಟ್ ಡೈರೆಕ್ಟು ನೋಡ್ರಿ. ಇದು ನೋಡ್ಬಿಡೋಣ. ದ ಮದರ್ ಲವ್ಸ್ ದ ಬೇಬಿ. ಓಕೆ, ಇಲ್ಲಿ ನೋಡ್ರಿ ಲವ್ಸ್ ಐತಿ. ಲವ್ಸ್ ಅನ್ನೋದು ಈ ಕಡೆ ತಗೊಂಬರಿ. ಅದನ್ನ ಲವ್ಸ್ ಅಂದ್ರೆ ಏನ್ರಿ? ವಿ ಪೈ ಯಾವ ಟೆನ್ಸ್ ಒಳಗೆ? ಒಂದ ಟೆನ್ಸ್ ಒಳಗೆ ಬರ್ತದೆ ಅಂತ ಹೇಳಿ ನಿಮ್ಗೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ಯಾಸಿವ್ ಮಾಡಾಕತ್ತೀರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಮಾಡ್ರಿ. ಹೆಲ್ಪಿಂಗ್ ಅವ್ರು ಹುಡುಕ್ಯಾಡ್ರಿ, ಯಾಮ್ ಐತೋ, ಈಸ್ ಐತೋ, ಆರ್ ಐತೋ ಇಲ್ಲ ನೋಡ್ಬಿಡ್ರಿ. ಓಕೆ, ಇಲ್ಲಿ ವಾಸ್ ಐತಿ, ವಿಲ್ ಬಿ ಐತಿ, ಹ್ಯಾಸ್ ಐತಿ. ಇವು ಮೂರೂ ಬರಂಗಿಲ್ಲ. ಲಾಸ್ಟ್ನಿಂದ ನೋಡಂಗಿಲ್ಲ. ಸದ್ಯಕ್ಕೆ ಇದು ಆನ್ಸರ್ ಇರ್ತದೆ ನೋಡ್ರಿ. ಬೇಕಾರೆ ಚೆಕ್ ಮಾಡ್ಕೊಂಡ್ಬಿಡ್ರಿ. ನಾ ಆಪ್ಷನ್ ನೋಡಿಲ್ಲ. ಅದು ನಾಲ್ಕನೇ ಆಪ್ಷನ್ ನೋಡಿಲ್ಲ, ಕರ್ನ ನೋಡಿಲ್ಲ. 3 ಆಪ್ಷನ್ ನೋಡಿ 3 ಅಲ್ಲ ಅನಿಸ್ತು, 4ನೇದೇ ಇರ್ತೈತಿ. ಏನೈತಿ ನೋಡ್ರಿ? ದ ಬೇಬಿ ಇಸ್ ಲವ್ಡ್ ಬೈ ದ ಮದರ್. ಇದು ಆನ್ಸರ್ ನೋಡ್ರಿ. ಎಷ್ಟು ಚೆನ್ನಾಗಿರ್ತೈತಿ. ಇಲ್ಲೇ ಗೊತ್ತಿರ್ಬೇಕು ನಿಮ್ಗೆ ಯಾವ ಟೆನ್ಸ್ ಬಂದಾಗ ಏನ್ ಮಾಡ್ಬೇಕು, ಯಾವ ಹೆಲ್ಪಿಂಗ್ ವರ್ಬ್ ಬರ್ಬೇಕು, ಯಾವ್ದು ಆನ್ಸರ್ ಬರ್ತೈತಿ. ಜೂಟ್ ಆನ್ಸರ್ ಹಾಕುದು ಜೂಟ್. ಬೇರೆ ಕ್ವಶನ್ ಹೋಗ್ಬೇಕ. ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್. ಎಸ್, ಇಲ್ಲಿಗೆ ಮುಗಿತಾವ. ಓಕೆ, ಇದು ಒಂದನೇ ಪಾರ್ಟ್ ಆಗಿರ್ತದೆ. 200 ಕ್ವಶನ್. ಈಗ 15 ಕ್ವಶನ್ ಆಗಾವ. ಇನ್ನ ಬಹಳಷ್ಟು ಕ್ವಶನ್ಗಳನ್ನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಚಾನಲ್ಗೆ ಏನ್ ಮಾಡ್ರಿ? ಸಬ್ಸ್ಕ್ರೈಬ್ ಮಾಡಿಡ್ರಿ. ಅದೇ ರೀತಿಯಾಗಿ ಆಫ್ಲೈನ್ ಕ್ಲಾಸಸ್ ಬೇಕಾಗಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ. ಐ ವಿಲ್ ಟೆಲ್ ಯು ದ ಡೀಟೇಲ್ಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು.